ಆತ್ಮೀಯರೇ, ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕಿನ ಹೊಸವಳಲು ಇತಿಹಾಸ ಪ್ರಸಿದ್ಧವಾದ ಒಂದು ಸುಂದರವಾದ ಗ್ರಾಮ, ಸುಂದರವಾದ ಹಳ್ಳಿ ಕೂಡ. ಇಲ್ಲಿ ರಾಮ ಪಟ್ಟಾಭಿಷೇಕವಾಗುವುದು ನಾವಿವತ್ತು ರಾಮನವಮಿಯನ್ನು ಆಚರಿಸ್ತೇವೆ. ಅವತ್ತಿನಿಂದ ಇವತ್ತಿನ 30 ದಿನಗಳವರೆಗೆ ರಾಮಾಯಣವನ್ನ ಪಠಿಸಿ ಇರುವಂತಹ ಸಂಗತಿಗಳನ್ನ ಶ್ರೀಯುತ ನಂದಕುಮಾರ್ರವರು ಇದೇ ರಾಮ ಮಂದಿರದಲ್ಲಿ ಪ್ರತಿನಿತ್ಯ ಕಾಯಕವನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದು ಇವರ ಸ್ನೇಹಿತರು ತೀರ್ಕೊಂಡ ನಂತರ ಇವರು ಆ ಪೂಜಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರಾಮಾಯಣ ಮಹಾಭಾರತಗಳು ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದಿದೆ ಅಂದರೆ ಇಂತಹ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿರುವಂತಹ ಊರುಗಳಿಂದ ಮಾತ್ರ ಸಾಧ್ಯ. ಇನ್ನೊಂದು ಅಂಶ, ಯುಗ ಸಂಧ್ಯಾ ಬರೆದಿರುವಂತಹ ನಮ್ಮ ಸುಜನಾ ಅವರು ಕೂಡ ಇದೇ ಪಕ್ಕದ ಮನೆಯವರು, ಇದೇ ವಯಸ್ಸಿನ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಇರುವಂತಹ ಮನೆಯಲ್ಲಿ ಹುಟ್ಟಿದವರು. ಅವರು ಕೂಡ ಮಹಾನ್ ಕೃತಿಯನ್ನ ಯುದ್ಧೋತ್ತರದ ನಂತರದ ಪ್ರಸಂಗಗಳನ್ನ ಬರೆದಿದ್ದಾರೆ. ಅದು ಇವತ್ತಿಗೂ ಕೂಡ ಕನ್ನಡ ಸಾಹಿತ್ಯ ಲೋಕಕ್ಕೂ ಕೊಟ್ಟ ಬಹುದೊಡ್ಡ ಕೊಡುಗೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ. ಈಗ ಶ್ರೀಯುತ ನಂದಕುಮಾರ್ ಅವರು ಪ್ರತಿನಿತ್ಯ ಸರ್, ನೀವು ರಾಮಾಯಣವನ್ನ 30 ದಿನ ಪ್ರಾರಂಭಿಸ್ತೀರಲ್ಲ, ಯಾವ್ಯಾವಗಳು ರಾಮಾಯಣ ಅಂದ್ರೆ ರಾಮಾಯಣ ಬರೆದಂತ ವಾಲ್ಮೀಕಿಯ ಬಗ್ಗೆ ಎಲ್ಲ ನೀವು ಪ್ರಸ್ತಾಪ ಮಾಡ್ತೀರಾ? ಹೌದೌದು. ರಾಮನವಮಿಯ ದಿನದಿಂದ ಪ್ರಾರಂಭ ಮಾಡಿ 1 ತಿಂಗಳ ಕಾಲ ಪ್ರತಿನಿತ್ಯ ಸಾಯಂಕಾಲದ ಸಮಯ 7 ಗಂಟೆಗೆ ಪ್ರಾರಂಭ ಮಾಡಿ 8 ಗಂಟೆ 8:15 ಅಲ್ಲಿವರೆಗೂ ರಾಮಾಯಣ ಕತೆ ಪಾರಾಯಣ ಕಾವ್ಯ ವಾಚನ ಮಾಡುತ್ತೀವಿ. ಜೊತೆಗೆ ಅದರ ಅರ್ಥವನ್ನ ಹೇಳ್ತಾ ಬರ್ತೀವಿ. ನಮ್ಮ ಊರಿನ ಎಲ್ಲ ಜನರು ಕೂಡ ಪ್ರತಿದಿನ ಸಂಜೆ 7 ಗಂಟೆಗೆ ಕರೆಕ್ಟ್ ಸರಿಯಾಗಿ ನಮ್ಮ ರಾಮ ಮಂದಿರಕ್ಕೆ ಬಂದು ಕಥೆಯ ಪಾರಾಯಣವನ್ನ ಪ್ರತಿನಿತ್ಯ ಬಂದು ಕೇಳಿ ಧನ್ಯರಾಗ್ತಾರೆ. ಕೊನೆಯಲ್ಲಿ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇದೆಲ್ಲ ಇರ್ತದೆ. ನಾವು ರಾಮಾಯಣದ ಶ್ರೀರಾಮ ಜನನದಿಂದ ರಾಮನ ಪಟ್ಟಾಭಿಷೇಕದ ತನಕನೂ 30 ದಿನಗಳಲ್ಲಿ ಆ ಪೂರ್ಣವಾದಂತಹ ಮಾಹಿತಿಯನ್ನ ಎಲ್ಲರಿಗೂ ವಿವರವಾಗಿ ತಿಳಿಸ್ಕೊಳ್ತೇವೆ. ಎಲ್ಲ ಭಕ್ತ ಜನಗಳು ಕೂಡ 30 ದಿನನೂ ಬಹಳ ಭಯಭಕ್ತಿಗಳಿಂದ ಬಂದು ರಾಮಾಯಣವನ್ನ ಪಠಣವನ್ನ ಕೇಳಿ ಪುನೀತರಾಗ್ತಾರೆ. ಪ್ರತಿ ವರ್ಷನೂ ಇದೇ ನಡ್ಕೊಂಡು ಬರ್ತಾ ಇದೆ. ಸಂಗತಿಗಳನ್ನ ಹೇಳಿ ಸರ್. ಒಂದು ಸಂಗತಿ, ಈಗ ರಾಮ ಕಾಡಿಗೆ ಹೋಗುವ ಸಂಗತಿಯನ್ನಾದ್ರೂ ಸರಿ, ಇಲ್ಲ ನಿಮ್ಗೆ ಇಷ್ಟವಾದ ಯಾವುದೇ ಸಂಗತಿಗಳನ್ನ? ಈ ರಾಮಾಯಣದಲ್ಲಿ ಎಲ್ಲ ಖಂಡಗಳು ಬಹಳ ಅದ್ಭುತವಾದಂತಹ ವಿಚಾರವನ್ನ ತಿಳಿಸ್ತದೆ. ಅದರಲ್ಲೂ ಸುಂದರಕಾಂಡ ಇದೆಯಲ್ಲ, ಅದು ನಮ್ಮ ಹನುಮಂತ ದೇವ ಶ್ರೀರಾಮಚಂದ್ರನ ಭಂಟನಾಗಿ ಸೀತಾಮಾತೆಯನ್ನ ಹುಡುಕಿಕೊಂಡು ಬರುವಂತಹ ಪ್ರಸಂಗ ಆಗಿರ್ತದೆ. ಅದನ್ನ ಓದುತ್ತಾ ಇದ್ರೆ, ಕೇಳ್ತಾ ಇದ್ರೆ ಅದರಲ್ಲಿ ಸಿಗುವಂತಹ ಆನಂದ ಹೇಳಲಿಕ್ಕೆ ವರ್ಣಿಸಲು ಅಸಾಧ್ಯವಾಗಿರ್ತದೆ. ಹಾಗೆ ಹನುಮಂತ ತಾನು ಹೇಗಿರ್ತಾನೆ ಅಂದ್ರೆ, ಅಷ್ಟೆಲ್ಲ ಮಹಾಶಕ್ತಿಶಾಲಿ ಬುದ್ಧಿವಂತ ಮಹಾವೀರನಾಗಿದ್ರು ಕೂಡ ಅವನಿಗೆ ಯಾವುದೋ ಒಂದು ಶಾಪದಿಂದ ಅವನಿಗೆ ಎಲ್ಲ ಮರೆವು ಬರುವ ಹಾಗೆ ಶಾಪವನ್ನು ಬಂದ್ಬಿಟ್ಟಿರುತ್ತೆ. ಆ ಶಾಪ ಯಾವ್ದಕ್ಕೆ ಅಂದ್ರೆ, ಹನುಮಂತ ಚಿಕ್ಕಂದಿನಲ್ಲಿ ಬಹಳ ತುಂಟನಾಗಿರ್ತಾನೆ. ಅವನ ತುಂಟಾಟಿಕೆಯನ್ನ ನೋಡಿದಂತಹ ಇಂದ್ರ ಅವನಿಗೆ ಅವನ ಶಕ್ತಿ ಯಾವಾಗ್ಲೂ ಅವನಿಗೆ ಮನಸ್ಸಿನಲ್ಲಿ ಜ್ಞಾಪಕ ಇರಬಾರ್ದು ಅಂದ್ಬಿಟ್ಟು ಒಂದು ಶಾಪವನ್ನ ಕೊಟ್ಬಿಟ್ಟಿರ್ತಾನಂತೆ. ಯಾರಾದ್ರೂ ಅವನ ಶಕ್ತಿಯ ನೆನಪನ್ನು ಮಾಡಿದಾಗ ಮಾತ್ರ ಅವನಿಗೆ ಅವನ ತನ್ನ ಶಕ್ತಿಯ ಜ್ಞಾಪಕ ಆಗ್ತದೆ. ಹಾಗೆ ಹೊರಡೋದಕ್ಕೆ, ಸಮುದ್ರವನ್ನು ಲಂಘಿಸೋದಕ್ಕೆ ಎಲ್ಲರೂ ಸಹ ಜಾಂಬವಂತ ಮುಂತಾದ ಎಲ್ಲಾ ವಾನರ ವೀರರೆಲ್ಲ ಬಹಳವಾಗಿ ಕಷ್ಟಪಡ್ತಾ ಇರ್ತಾರೆ. ಹನುಮಂತ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿರ್ತಾನೆ. ಎಲ್ಲ ಕಪಿವೀರರೆಲ್ಲ ತಮ್ಮ ಸಾಮರ್ಥ್ಯವನ್ನ ಹೇಳ್ಕೊಳ್ತಾರೆ. ಸಮುದ್ರ ನಾನು 100 ಯೋಜನೆ ಇರುತ್ತೆ, ನಾನು 10 ಯೋಜನೆ ಹಾರ್ತೀನಿ, ನಾನು 20 ಯೋಜನೆ ಹಾರ್ತೀನಿ ಅಂತ ಒಬ್ಬೊಬ್ರು ಒಂದೊಂದು
ಅವರ ಸಾಮರ್ಥ್ಯವನ್ನು ಹೇಳ್ಕೊಳ್ತಾರೆ. ಆದರೆ ಹನುಮಂತ ದೇವ ಮಾತ್ರ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿರ್ತಾರಂತೆ. ಅದನ್ನ ನೋಡಿದಂತಹ ಗಮನಿಸಿದಂತಹ ಜಾಂಬವಂತ ಹನುಮಂತನನ್ನ ಹುರಿದುಂಬಿಸಿ ಹೇಳ್ತಾರಂತೆ, ಹನುಮಂತ ಯಾತಕಪ್ಪ ನೀನ್ ಕೂತಿದ್ಯಾ, ನಿನಗೆ ಸಾಮರ್ಥ್ಯ ಇದೆ, ನಿನಗೆ ಶಕ್ತಿ ಇದೆ, ಮರ್ತು ಬಿಟ್ಟಿಯಾ ನಿಂದು ಸಾಮರ್ಥ್ಯನ ಅಂತ ಹೇಳಿದಾಗ, ಜ್ಞಾಪಿಸಿದಾಗ ಹನುಮಂತ ದೇವರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಜ್ಞಾಪಕ ಆಗ್ತದೆ. ಆಗ ನಾನು ಸಮುದ್ರವನ್ನ ಲಂಘಿಸ್ತೇನೆ ಅಂತ ಹೇಳ್ಬಿಟ್ಟು ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸ್ಕೊಂಡು ಸಮುದ್ರವನ್ನ ಲಂಘಿಸಿ ಅಲ್ಲಿ ಬರುವಂತಹ ಎಲ್ಲಾ ಎಡರುತೊಡರುಗಳನ್ನ ನಿವಾರಿಸಿಕೊಂಡು ಸೀತಾಮಾತೆಯನ್ನ ಅಲ್ಲಿ ಭೇಟಿ ಮಾಡಿ ಆ ಸಿಹಿ ಸುದ್ದಿಯನ್ನ ಶ್ರೀರಾಮಚಂದ್ರನಿಗೆ ತೆಗೆದುಕೊಂಡು ಬಂದು ಮುಟ್ಟಿಸ್ತಾರೆ. ಈ ಪ್ರಸಂಗ ಅಂತೂ ಕೇಳ್ತಾ ಇದ್ರೆ ಮೈ ಝುಮ್ ಅನ್ಸ್ಬಿಡುತ್ತದೆ. ಹೀಗೆ ರಾಮಾಯಣದ ಪ್ರತಿ ಖಂಡದಲ್ಲೂ ಸಹ ಒಂದಲ್ಲ ಒಂದು ರೀತಿಯ ನಮ್ಮ ಜೀವನಕ್ಕೆ ಬೇಕಾದಂತಹ ಬಹಳವಾದ ವಿಚಾರಗಳು ಅದರಲ್ಲಿ ತುಂಬಾನೇ ಇದೆ. ಇದನ್ನ ನಮ್ಮ ಇಡೀ ಮನುಕುಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಈ ಇಡೀ ಪ್ರಪಂಚವೇ ಸುಭಿಕ್ಷವಾಗಿ, ಯಾವುದೇ ಯುದ್ಧ ಇಲ್ಲದೆ ಸುಸಂಸ್ಕೃತವಾಗಿ ಅನ್ಯೋನ್ಯತೆಯಿಂದ ಇರೋದಕ್ಕೆ ಒಂದು ಶಕ್ತಿಯನ್ನ ಕೊಡ್ತದೆ, ಸಾಧ್ಯ ಆಗ್ತದೆ. ಇದನ್ನ ಎಲ್ಲರೂ ಅಳವಡಿಸ್ಕೊಳ್ಬೇಕು. ಎಲ್ಲರಿಗೂ ಸಹ ಏನಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಈ ತರದ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನ, ಬೇರೆ ಓದು